ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಮ್ಯಾ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಯೂಸ್ಫುಲ್ ಆಗೋವಂಥ ಒಂದು ಟಿಪ್ಸ್ನ ತೊಗೊಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ ಎಲ್ಲರಿಗೂ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡೋಕ್ಕೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಮನೇಲೇ ನಾವು ಡೈಲಿ ಅಂದರೆ ವೀಕ್ಲಿ ಒನ್ಸ್ ಕ್ಲೀನಪ್ ಹೇಗೆ ಮಾಡಿಸ್ಕೋಬೇಕು, ಪಾರ್ಲರ್ಗೆ ಹೋಗೋಕ್ಕಾಗದೇ ಇರೋವಂಥ ಟೈಮಲ್ಲಿ ಅನ್ನೋ ವೀಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಯೂಸ್ ಮಾಡ್ತಾ ಇರೋದು ಓಪಲ್ ಬಾಡಿ ಲೋಷನ್ನು. ತುಂಬ ಚೆನ್ನಾಗಿದೆ ಬಾಡಿ ಲೋಷನ್ ಬಂದು. ಸ್ಕಿನ್ನ ತುಂಬ ಹೈಡ್ರೇಟಿಂಗ್ ಆಗಿ ಮತ್ತು ಮಾಯಿಶ್ಚರೈಸರ್ ಆಗಿ ಇಡುತ್ತೆ. ನಾನು ಸುಮಾರು ಇದನ್ನು ಒಂದು 6-7 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೂ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಕ್ಲೆನ್ಸಿಂಗಾಗಿ ಕೂಡ ತೊಗೊತಾ ಇದ್ದೀನಿ, ಯಾಕೆಂದರೆ ಪಾರ್ಲರಲ್ಲೆಲ್ಲ ಇಷ್ಟೊಂದು ಸರಿ ನೋಡಿದ್ದೀನಿ ಇದನ್ನೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇದು ಸ್ಮಾಲ್ ಸ್ಯಾಚೆಟ್ಸ್ ಬರುತ್ತೆ. ಅರೌಂಡ್ ಇನ್ನೂ 15 ರೂಪಾಯಿ ಇರ್ಬೋದು ಅಷ್ಟೇ. ಒಂದು 15 ರೂಪಾಯಿ ಅಂದರೆ 4 ಸ್ಯಾಚೆಟ್ಸ್ಗೆ ಒಂದು 60 ರುಪೀಸ್ ಆಗುತ್ತೆ. ಇಷ್ಟು ಸ್ಮಾಲ್ ಅಮೌಂಟಲ್ಲೇ ನೀವು ಪಾರ್ಲರ್ ಹೋಗದೇ ವೀಕ್ಲಿ ಒನ್ಸ್ ಕ್ಲೀನಪ್ನ ಮುಗಿಸ್ಕೊಬೋದು ಅಂತ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ನಾನು ಸ್ಕ್ರಬ್ ತೋರಿಸಿದ್ದು. ನೆಕ್ಸ್ಟ್ ಇದು ಡಿಟ್ಯಾನ್ ಮಾಸ್ಕ್. ಅದಾದಮೇಲೆ ಒಂದು ಕುಕುಂಬರ್ದು ಮಾಸ್ಕ್ ಬರುತ್ತೆ. ಇನ್ ಬಿಟ್ವೀನ್ ನೀವು ಸ್ಟೀಮರ್ ಕೂಡ ತೊಗೊಬೇಕು. ಇದನ್ನೇ ಕುಕುಂಬರ್ ಮಾಸ್ಕ್ ಹೇಳಿದ್ದು ನಾನು. ನೆಕ್ಸ್ಟ್ ಪೀಲ್ ಆಫ್ ಮಾಸ್ಕ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಸ್ಟೀಮರ್ ಕೂಡ ತೊಗೋಬೇಕಾಗುತ್ತೆ. ಸ್ಟೀಮರ್ ಇಲ್ಲ ನಿಮ್ಮ ಹತ್ರ ಅಂತ ಅಂದರೆ ಮಾಮೂಲಿ ಬಿಸಿನೀರು ಕಾಯಿಸಿ ಸ್ಟೀಮ್ ಕೂಡ ತಗೊಬಹುದು. ಬನ್ನಿ ನನ್ನ ಹತ್ರ ಇರೋ ಸ್ಟೀಮರ್ನ ತೋರಿಸ್ತೀನಿ. ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಸುಮಾರು ಒಂದು 8-9 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸ್ಟೀಮರು ಬರೀ ಬ್ಯೂಟಿಗೋಸ್ಕರ ತಗೊಳ್ಳೋದಲ್ಲ, ನಾವು ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಇದ್ರೂ ಯೂಸ್ ಮಾಡ್ಬೋದಾಗುತ್ತೆ ಸ್ಟೀಮರ್ನ. ನೋಸ್ ಬ್ಲಾಕ್ ಆದಾಗ, ಕಾಫು ಮತ್ತು ಕೋಲ್ಡ್ ಆದಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸುಮಾರು ಒಂದು 8 ವರ್ಷದ ಹಿಂದೆಯೇ ಪರ್ಚೇಸ್ ಮಾಡಿದ್ದೆ. ಯೂಸೇ ಮಾಡಿರಲಿಲ್ಲ, ಹಾಗೆ ಸ್ಟೋರ್ ಮಾಡಿಬಿಟ್ಟಿದ್ದೆ. ಇವಾಗಂತೂ ಆಫ್ಟರ್ ಡೆಲಿವರಿ ನಾನು ಇದನ್ನು ಯೂಸೇ ಮಾಡಿರಲಿಲ್ಲ. ಐ ಥಿಂಕ್ ಸೊ ತುಂಬ ಹಾಳಾಗಿದೆ ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಹಾಳಾಗಿಲ್ಲ. ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಡ್ರೈ ಮಾಡಿಟ್ಟಿದ್ದೆ. ಇವತ್ತು ನಾನು ಕ್ಲೀನಪ್ ಮಾಡ್ಕೋಬೇಕಾದ್ರೆ ಸ್ಟೀಮರ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ ಸ್ಟೀಮರ್ದು. ಪರವಾಗಿಲ್ಲ, ಆನ್ಲೈನ್ ಪ್ರಾಡಕ್ಟ್ಸ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಇದೊಂದೇ ಲಾಂಗ್ ಟೈಮ್ ಯೂಸ್ ಬಂದಿರೋದು ನನಗೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಗಳು, ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಇದ್ರದ್ದು ರಿವ್ಯೂ ನಿಮಗೆ ತೋರಿಸ್ತೀನಿ ನಾನು. ಸ್ಟೀಮ್ ತಗೊಂಡು ಲೈವಲ್ಲೇ ಹೇಗಿದೆ ಅಂತ ನೋಡ್ಬೋದು ನೀವೇ. ನೋಡ್ತಾ ಇದ್ದೀರಾ, ನಾನು ಸ್ಟೀಮರ್ ಆನ್ ಮಾಡಿ ಸ್ಟೀಮ್ ತಗೊಳ್ಳೋದಕ್ಕಿಂತ ಮುಂಚೆನೇ ನಿಮ್ಗೊಂದು ಸರಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಮ್ಟೈಮ್ಸ್ ಒಂದೊಂದರಲ್ಲಿ ಕರೆಂಟ್ ಶಾಕ್ ಹೊಡೆಯೋದಾಗಿರ್ಬೋದು, ಮತ್ತು ತುಂಬ ತೊಂದರೆ ಆಗೋದಾಗಿರ್ಬೋದು, ಆ ಥರ ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ಏನೂ ಆ ಥರ ಆಗೋಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಇದು ಮೊದಲನೇದಾಗಿ ನಾನು ಆಗಲೇ ತೋರಿಸ್ದಂಗೆ ನಿಮಗೆ ಓಪಲ್ನ ಕ್ಲೆನ್ಸಿಂಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು 10-15 ನಿಮಿಷ ನಾವು ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಫೇಸ್ನ. ಬಿಫೋರೇ ಕ್ಲೀನ್ ಮಾಡಿರ್ತೀವಿ ಸೋಪ್ ಅಥವಾ ಫೇಸ್ ವಾಶಲ್ಲಿ, ಬಟ್ ಆದ್ರೂ ಒಂದು ಸರಿ ಮಾಯಿಶ್ಚರೈಸರ್ ಆಗಿರೋಂಥ ಒಂದು ಲೋಷನ್ನಲ್ಲಿ ನಾವು ಕ್ಲೆನ್ಸ್ ತೊಗೋಬೇಕು ಫೇಸ್ಗೆ. ತುಂಬಾ ಚೆನ್ನಾಗಿರುತ್ತೆ. 15 ನಿಮಿಷ ಕ್ಲೆನ್ಸಿಂಗ್ ತೊಗೊಂಡಾದ್ಮೇಲೆ ಕ್ಲೀನ್ ಮಾಡಬೇಕು ನೀಟಾಗಿ. ನಾವು ಕ್ಲೀನಪ್ಪೇ ಆಗಿರ್ಬೋದು, ಫೇಶಿಯಲ್ಲೇ ಆಗಿರ್ಬೋದು, ಅಂದರೆ ಯಾವ ಥರ ನಾವು ಮಸಾಜ್ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರುತ್ತೆ ನಮಗೆ ರಿಸಲ್ಟು. ತುಂಬ ನೀಟಾಗಿ ಮಸಾಜ್ ತೊಗೊಬೇಕು. ಬಟ್ ನಾನೇ ಮಾಡ್ಕೊತಾ ಇರೋದ್ರಿಂದ ತಗೊಳಕ್ಕಾಗಿಲ್ಲ ಸರಿಯಾಗಿ. ನಾನು ಚೈತ್ರನ ಹತ್ರ ಮಾಡಿಸ್ತೀನಿ ಯಾವಾಗ್ಲೂ. ನಾನೇ ಮಾಡ್ಕೊಳ್ಳೋದು ಕಡಿಮೆ, ಚೈತ್ರನ ಹತ್ರ ಮಾಡಿಸ್ತಿರ್ತೀನಿ ಬಿಡುವಾದಾಗೆಲ್ಲ. ಬಟ್ ಇವಾಗ ನಾನು ವೀಡಿಯೋಗೋಸ್ಕರ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಸ್ಕ್ರಬ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಕ್ಲೀನಾಗಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೂ ನಮ್ಮ ಮೇಕಪ್ ಸ್ಕಿನ್ನಿಗೆ ಸಮ್ಟೈಮ್ಸ್ ಹಿಡಿಯಲ್ಲ, ಆವಾಗ ಪ್ಯಾಚಿ ಥರ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಸ್ಕ್ರಬ್ನ ಯೂಸ್ ಮಾಡಿ ಸ್ವಲ್ಪ ಮಾಯಿಶ್ಚರೈಸರ್ನ ನೀಟಾಗಿ ಯೂಸ್ ಮಾಡ್ತಾ ಬಂದರೆ ಚೆನ್ನಾಗಿ ಮೇಕಪ್ ಕೂರುತ್ತೆ ಫೇಸ್ಗೆ. ನಂದಂತೂ ಫುಲ್ ಡ್ರೈ ಸ್ಕಿನ್ನು, ತುಂಬ ಹಾಳಾಗಿಬಿಟ್ಟಿದ್ದೆ, ಮೇಕಪ್ಪೇ ಹಿಡಿಯಲ್ಲ. ಈ ಮಧ್ಯದಲ್ಲಿ ಒಂದು 2 ದಿನ ಬೇರೆದು ಯಾವುದೋ ಕ್ರೀಮ್ ಹಚ್ಚಿದೆ ಅಂದ್ಬಿಟ್ಟು ನನಗೆ ತುಂಬ ಸ್ಕಿನ್ನು ಇರಿಟೇಷನ್ ಆಗಿದೆ.
ಸೊ ಹಾಗಾಗಿ ನಾನು ಇವತ್ತು ಕ್ಲೀನಪ್ನ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಈ ಥರ ಫೇಸ್ ತುಂಬ ಹಾಳಾಗಿದೆ ಅಂತ ಅನ್ನಿಸ್ದಾಗೆಲ್ಲ ಕ್ಲೀನಪ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ನೀಟಾಗಿ ರಬ್ ಮಾಡಬೇಕು ಸ್ಕಿನ್ ಮೇಲೆ, ಡೆಡ್ ಸ್ಕಿನ್ಸ್ ಎಲ್ಲ ಬರೋ ಥರ. ಬಟ್ ತುಂಬ ಹಾರ್ಷಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಎಲ್ಲರ ಸ್ಕಿನ್ನು ಒಂದೇ ಥರ ಇರಲ್ಲ, ಒಬ್ಬೊಬ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅವರೆಲ್ಲ ತುಂಬ ಹಾರ್ಷಾಗಿ ಎಲ್ಲ ರಬ್ ಮಾಡೋಕ್ಕಂತೂ ಹೋಗಬೇಡಿ. ನೆಕ್ಸ್ಟ್ ಇದನ್ನು ಅಷ್ಟೇ ಒಂದು 20 ನಿಮಿಷ ರಬ್ ಮಾಡಿ ನೀಟಾಗಿ ಕ್ಲೆನ್ಸರ್ ಕಣ್ಣು ಸುತ್ತ ಎಲ್ಲ ಕ್ಲೀನಾಗಿ ರಬ್ ಮಾಡಿದ್ರೆ ಡೆಡ್ ಸ್ಕಿನ್ ಆದಷ್ಟು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇದು ಸ್ಟೀಮ್ ತೊಗೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ಟೀಮ್ ತೊಗೊಳ್ಳಿ ಫೇಸ್ಗೆ. ಬಟ್ ಒಂದೊಂದು ಸಾರಿ ಡೈರೆಕ್ಟ್ ಫೇಸಿಗೆ ಸ್ಟೀಮ್ ತೊಗೊಂಡ್ರೆ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಕ್ಲೀನಪ್ ಮಾಡ್ಕೋಬೇಕಾದ್ರೆ ತಗೊಳ್ಳಿ, ಮತ್ತು ಫೇಶಿಯಲ್ ಮಾಡ್ಕೋಬೇಕಾದ್ರೆ ತಗೊಳ್ಳಿ. ಸ್ಟೀಮನ್ನು ತೊಗೊಂಡು ನೀಟಾಗಿ ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿ, ನಮಗೆ ಮೇಯ್ನ್ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡೋದು ನ್ಯೂಟ್ರಜನ ಅಲ್ಟ್ರಾ ಶೇಡ್ ಸನ್ಸ್ಕ್ರೀನು. ತುಂಬ ಚೆನ್ನಾಗಿದೆ. ಸುಮಾರು ಒಂದು 6-7 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಪ್ರಾಡಕ್ಟ್ಸ್ನ ನಾನು ಚೇಂಜೇ ಮಾಡಿಲ್ಲ. ಸುಮಾರು ಒಂದು 8-9 ವರ್ಷದಿಂದ ಯಾವ್ಯಾವ ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಬಂದಿದ್ದೀನಿ ಅದನ್ನೇ ಯೂಸ್ ಮಾಡ್ತೀನಿ. ಯಾರೋ ಹೊಸ್ದಾಗಿ ಹೇಳಿದ್ರು ಅಂತ ಅಂದ್ಬಿಟ್ಟು ಏನೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಮೇಕಪ್ ಕೂಡ ಮಾಡೋಕ್ಕೆ ಹೋಗಲ್ಲ, ಇಷ್ಟ ಆಗಲ್ಲ ನನಗೆ. ಸ್ಕಿನ್ನಿಗೆ ಹಿಡಿಯೋದು ಇಲ್ಲ ಅದು ಮೇಕಪ್ಪು. ಫುಲ್ ಸ್ವೆಟ್ ಆಗೋ ಥರ, ಈ ಮುಖದ ಮೇಲೆಲ್ಲ ಫುಲ್ ಬೆವ್ತಾಗ ಯಾವ ಥರ ಈ ನೀರು ಬರುತ್ತೋ ಆ ಥರ ಫುಲ್ ಸ್ಟೀಮ್ ತೊಗೊಂಡಾಗ ಸ್ವೆಟ್ ಆಗೋ ಥರ ಆದರೆ ತುಂಬ ಚೆನ್ನಾಗಿ ಸ್ಟೀಮ್ ತೊಗೊಂಡಿರುತ್ತೆ. ನೀವು ನೋಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ ಹೇಗೆ ಸ್ಟೀಮರ್ ವರ್ಕ್ ಮಾಡಿದೆ ಸ್ಕಿನ್ ಮೇಲೆ ಅಂತ. ಮತ್ತು ಇದೆಲ್ಲ ನಮಗೆ ಡೆಡ್ ಸ್ಕಿನ್ನ ತಗೊಳ್ಳೋಕ್ಕೆ ಒಂದು ಲೂಪ್ ಥರ ಬರುತ್ತೆ. ಆ ಲೂಪ್ ನನ್ನ ಹತ್ರ ಇತ್ತು, ಬಟ್ ಮಿಸ್ ಆಗಿದೆ. ನಾನು ಈ ವಿಡಿಯೋದಲ್ಲಿ ಆ ಲೂಪ್ನ ಮಿಸ್ ಮಾಡ್ತಾ ಇದ್ದೀನಿ. ಬಟ್ ನಮಗೆ ಆ ಥರ ಎಲ್ಲ ಡೆಡ್ ಸ್ಕಿನ್ನ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಯಾರೋ ಅಂಥ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ. ಸಮ್ಟೈಮ್ಸ್ ಸ್ಕಿನ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಆ ಮೆಥಡ್ನ ಸ್ಕಿಪ್ ಮಾಡಿ ಸ್ಟೀಮರ್ ಆದ ತಕ್ಷಣ ಸಾಫ್ಟಾಗಿರೋವಂಥ ಒಂದು ಬಟ್ಟೆಯಲ್ಲಿ ಒರೆಸಿ ಹಾಗೇ ನೆಕ್ಸ್ಟ್ ನಾನು ಇದನ್ನು ಡಿಟ್ಯಾನ್ ಮಾಸ್ಕ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಎವರ್ ಯೂತ್ ಡಿಟ್ಯಾನ್ ಮಾಸ್ಕು ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತ ಅಂದರೆ ನಾವು ವಾರಕ್ಕೆ ಒಂದು 2 ಸರಿನಾದರೂ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಡಿಟ್ಯಾನ್ ಮಾಸ್ಕು ಒಂದು 20 ನಿಮಿಷ ಬಿಟ್ಟರೆ ಸಾಕು. ಫುಲ್ ಫೇಸ್ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡಿದ್ರೆ ಸಾಕು, ಏನು ತೊಂದರೆ ಇರಲ್ಲ. ಕೆಲವೊಂದು ಸರಿ ಸ್ಟಾರ್ಟಿಂಗು ಇರಿಟೇಷನ್ ಆಗುತ್ತೆ ಯಾರಾದರೂ ಅಪ್ಲೈ ಮಾಡಿದಾಗ. ನನಗೂ ಸ್ಟಾರ್ಟಿಂಗ್ ಈ ಡಿಟ್ಯಾನ್ ಮಾಸ್ಕು ಸ್ವಲ್ಪ ಇರಿಟೇಷನ್ ಆಯಿತು, ಸ್ಕಿನ್ ಇರಿಟೇಷನ್ನು. ಬಟ್ ಏನಿಲ್ಲ, ಪ್ಯಾಚ್ ಟೆಸ್ಟ್ ಮಾಡ್ಕೋಬೋದು ನಾವು ನಮ್ಮ ಕೈಗೆ ಎಲ್ಲಾದರೂ ಅಪ್ಲೈ ಮಾಡಿಬಿಟ್ಟು. ಆ ಥರ ತುಂಬ ಉರಿ ಬರೋದು ಮತ್ತು ತುಂಬ ಹಾರ್ಷಾಗಿ ರಿಯಾಕ್ಟ್ ಆಗ್ತಾಯಿದೆ ಅಂತ ಏನಾದರೂ ನಮಗೆ ಸೆನ್ಸೇಷನ್ ಆಯ್ತು ಅಂತಂದರೆ ತಕ್ಷಣಕ್ಕೆ ವಾಶ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು, ಏನೂ ಅಂಥದ್ದೇನು ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ ಎವರ್ ಯೂತ್ ಪ್ರಾಡಕ್ಟಲ್ಲಿ. ಏಕೆಂದರೆ ಇದು ನಾನೇ ಯೂಸ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಸುಮಾರು ಒಂದು 8-9 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಬಿಫೋರ್ ಮ್ಯಾರೇಜಿಂದನೂ. ಬಟ್ ಸ್ಟಿಲ್ ಇವತ್ತಿನವರೆಗೂ ಅದನ್ನೇ ಯೂಸ್ ಮಾಡೋದು. ಅದನ್ನು 20 ನಿಮಿಷ ಆದಮೇಲೆ ನೀಟಾಗಿ ಒರೆಸ್ತಾ ಇದ್ದೀನಿ. ಇದು ಫೈನಲ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮಗೆ ಕುಕುಂಬರ್ ಫೇಸ್ ಮಾಸ್ಕು. ಫೈನಲ್ ಸ್ಟೆಪ್ ಅಂತಂದರೆ ಬೇಕಂತಂದರೆ ನಾವು ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡ್ಬೋದು, ಬೇಡ ಅಂತ ಅಂದರೆ ಕುಕುಂಬರ್ ಮಾಸ್ಕ್ ಹಾಕಿ ರಿಮೂವ್ ಮಾಡ್ಬೋದು. ಕುಕುಂಬರ್ ಫೇಸ್ ಮಾಸ್ಕ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಏನೋ ಒಂಥರ ಗ್ಲೋ ಅಂತ ಅನಿಸುತ್ತೆ. ನೀವು ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ವೀಕ್ಲಿ 1-2 ಟೈಮ್ಸ್ ಆದರೂ ಯೂಸ್ ಮಾಡಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ವೀಕ್ಲಿ ಒನ್ಸ್ ಕ್ಲೆನ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಇದನ್ನು ಸೇಮ್ ಒಂದು 1/2 ಅವರ್ ಬಿಡಬೇಕು ಮಾಸ್ಕ್ನ. ಒಂದು 1/2 ಅವರ್ ಬಿಟ್ಟು ವಾಶ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇವಾಗ ಇದು ಫುಲ್ ಡ್ರೈ ಆಗಿದೆ. ಬನ್ನಿ ಇವಾಗ ವಾಶ್ ಮಾಡೋಣ.
ವಾಶ್ ಮಾಡಿದ್ದಾದಮೇಲೆ ಆಪ್ಷನಲ್ಲಾಗಿ ಇಟ್ಕೊಳ್ಳಿ. ನಿಮಗೆ ಪೀಲ್ ಆಫ್ ಮಾಸ್ಕ್ ಬೇಕಂದರೆ ಹಾಕಿ, ಇಲ್ಲ ಅಂತಂದರೆ ಬೇಡ. ನೋಡಿ ಸ್ಕಿನ್ ಏನೋ ಒಂಥರ ಗ್ಲೋ ಕಾಣಿಸ್ತಾ ಇದೆ. ನಾನು ಯಾವುದೇ ಥರದ ಮೇಕಪ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ನನಗೆ ಅದು ಇಷ್ಟನೂ ಆಗಲ್ಲ. ಆಲ್ಮೋಸ್ಟ್ ನಾನು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ನಾನು ನ್ಯಾಚುರಲ್ ಹೇಗಿರ್ತೀನಿ ಹಾಗೇ ವೀಡಿಯೋಸ್ನ ಮಾಡ್ತೀನಿ. ಜಾಸ್ತಿ ಎಲ್ಲಾದರೂ ಫಂಕ್ಷನ್ ಇತ್ತು ಅಂತಂದರೆ ಮಾತ್ರ ರೆಡಿ ಆಗೋದು. ಪೀಲ್ ಆಫ್ ಮಾಸ್ಕ್ನೂ ಅಪ್ಲೈ ಮಾಡಿದೆ, ಮತ್ತು ನನಗೆ ಟೈಮ್ ಸಿಗೋಲ್ಲ, ಕ್ಲೀನಪ್ ಮಾಡ್ಕೋಬೇಕಾದ್ರೆ ಅಪ್ಲೈ ಮಾಡಿಬಿಡೋಣ ಅಂದ್ಬಿಟ್ಟು. ಬಟ್ ಇದನ್ನು ಆಪ್ಷನಲ್ಗೆ ಇಟ್ಕೊಳ್ಳಿ, ಯಾವಾಗ ಬೇಕಾದರೂ ನೀವು ಹಾಕ್ಬೋದು. ನೋಡಿ ಇವಾಗ ನಾನು ಹಾಕಿದ್ದು ಫುಲ್ ಡ್ರೈ ಆಗಿದೆ. ಆಲ್ರೆಡಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ದೆ ಹಾಗೇ ಕಿತ್ಬಿಟ್ಟಿದ್ದೆ. ಆಮೇಲೆ ನೆನಪಾಯ್ತು, ಅಯ್ಯೋ ನಾನು ವೀಡಿಯೋಸ್ ಮಾಡ್ತಿದ್ದೀನಲ್ಲ ಅಂತ. ಆಮೇಲೆ ಹೋಗಿ ನಮ್ಮ ಚಿಕ್ಕಮ್ಮನ ಮಗನ ಕರ್ಕೊಬಂದು ಇದೊಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಡು ಅಂತ ಕರೆದಿದ್ದಕ್ಕೆ ಮಾಡಿಕೊಡ್ತಾ ಇದ್ದಾನೆ. ನೋಡಿದ್ರಲ್ಲ ಇವತ್ತಿನ ಕ್ಲೀನಪ್ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.